ನಮ್ಮ ಜೀವನದಲ್ಲಿ ಒಂದು ಸರಿಯಾದರೂ ಸಾವಿನ ಮನೆಗೆ ಹೋಗಿರುತ್ತೇವೆ. ಅಲ್ಲಿ ಸಾವನ್ನಪ್ಪಿರುವವರ ದೇಹವನ್ನು ಮಧ್ಯದಲ್ಲಿ ಇಟ್ಟು ಒಂದು ಸರಿಯಾದರೂ ಬದುಕಿ ಬಂದಿದ್ರೆ ಚೆನ್ನಾಗಿರ್ತಿತ್ತು, ಎದ್ದು ಬಾ ಅಂತೆಲ್ಲ ಹೇಳಿ ಅಳುವುದುಂಟು. ಇದನ್ನು ನಾವು ಗಮನಿಸಿಯೇ ಇರುತ್ತೇವೆ. ಈ ರೀತಿಯೇ 300 ವರ್ಷದ ಹಿಂದೆ ಸರ್ಬಿಯಾದಲ್ಲಿರುವ ಒಂದು ಗ್ರಾಮದಲ್ಲಿ ಪೀಟರ್ ಅಂತ ಹೇಳುವವರು ಮರಣ ಹೊಂದಿದ್ರು. ಆ ಸಂದರ್ಭದಲ್ಲಿ ಅವರ ಮಗನು ಇದೇ ರೀತಿ ಹೇಳಿ ಹತ್ತಿದ್ದಾನೆ. ಹೀಗೆ 1 ದಿನ ಕಳೆಯುತ್ತೆ, 2 ದಿನ ಕಳೆಯುತ್ತೆ, 3 ದಿನಗಳಾದ ಮೇಲೆ ಅವರ ಮಗ ಸಾಮಾನ್ಯ ರೀತಿಯಲ್ಲಿ ಅವರ ಮನೆಯಲ್ಲಿ ಮಹಡಿಯಿಂದ ಏನೋ ಶಬ್ದ ಬರುತ್ತಿದೆ ಅಂತ ಕೆಳಗೆ ಬಂದು ನೋಡಿದ್ರು. ಆ ರೀತಿ ಬಂದು ನೋಡಿದಾಗಲೇ ಪೀಟರ್ ಆ ಜಾಗದಲ್ಲಿ ಜೀವಂತವಾಗಿ ಬದುಕಿ ಬಂದವರು ಅವರ ಮಗನನ್ನ ನೋಡಿ ಹೊಟ್ಟೆ ಹಸಿಯುತ್ತಿದೆ, ಸ್ವಲ್ಪ ರಕ್ತ ಬೇಕು, ಆ ರೀತಿ ಹೇಳಿದ್ದಾರೆ. ಪ್ರಪಂಚದ ಮೊದಲ ವ್ಯಾಂಪೈರ್ ಅದಾಗಿ ರಕ್ತ ಕಾಟೇರಿಯ ಕಥೆಯನ್ನ ಇವತ್ತು ನೋಡೋಣ. ಇದು ಇತಿಹಾಸದ ಕಥೆಯಲ್ಲ, ನಿಜವಾಗಿಯೇ ಆಸ್ಟ್ರಿಯನ್ ಗೌರ್ಮೆಂಟ್ ಈ ರೀತಿಯ ಒಂದು ರಕ್ತ ಕಾಟೇರಿಯನ್ನ ಕಂಡುಹಿಡಿದ್ರು. ಹೇಗೆ ಆ ರಕ್ತ ಕಾಟೇರಿ ಗ್ರಾಮದಲ್ಲಿರುವ ಹಲವರನ್ನ ಕೊಂದಿತು, ರಾತ್ರಿ ಮಲಗಿರುವವರ ಮೇಲೆ ಹೇಗೆ ಆ ರಕ್ತ ಕಾಟೇರಿ ಆಕ್ರಮಣ ಮಾಡಿದೆ, ಹೇಗೆ ಸತ್ತ ಮನುಷ್ಯ ರಕ್ತ ಕಾಟೇರಿಯಾಗಿ ಮರಳಿ ಬಂದ, ಈ ರೀತಿಯೆಲ್ಲ ಆಸ್ಟ್ರಿಯನ್ ಗೌರ್ಮೆಂಟ್ ಪ್ರಾಪರ್ ಡಾಕ್ಯುಮೆಂಟ್ಸ್ಗಳನ್ನು ತಯಾರು ಮಾಡಿಟ್ಟಿದ್ದ ಒಂದು ಪ್ರಕರಣದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಆಸ್ಟ್ರಿಯಾ ಈ ರೀತಿ ಕರೆಯಲ್ಪಡುವ ದೇಶ ಇವತ್ತಿರುವ ಸರ್ಬಿಯಾ ಅನ್ನುವ ದೇಶವನ್ನು ಕಂಟ್ರೋಲ್ ಮಾಡುತ್ತಿತ್ತು. ಸರ್ಬಿಯಾ ಅನ್ನುವ ಈ ಚಿಕ್ಕ ದೇಶ 300 ವರ್ಷದ ಹಿಂದೆ ಆಸ್ಟ್ರಿಯಾ ಅನ್ನುವ ದೇಶವನ್ನ ಆಳ್ವಿಕೆ ನಡೆಸುತ್ತಿತ್ತು. ಅಂದರೆ ಭಾರತದಲ್ಲಿ ಬ್ರಿಟಿಷರು ಆಳ್ವಿಕೆ ನಡೆಸಿದ ರೀತಿ. ಆ ರೀತಿ ಸರ್ಬಿಯಾದಲ್ಲಿ ಕಿಸ್ಲಿಜೇವೋ ಅನ್ನುವ ಒಂದು ಚಿಕ್ಕ ಗ್ರಾಮದಲ್ಲಿ ಹೆಚ್ಚಾಗಿ ಅಂದರೆ 500 ಜನ ಇರಬಹುದು. ಈ ಗ್ರಾಮದಲ್ಲಿ 1662ರಲ್ಲಿ ಪೀಟರ್ ಪ್ಲಾಜೋವಿಕ್ ಎನ್ನುವವರು ಒಳ್ಳೆಯ ರೈತನಾಗಿ ಕೆಲಸ ಮಾಡುತ್ತಿದ್ದರು. ಯಾರೇ ಸಹಾಯ ಕೇಳಿದ್ರೂ ಮಾಡುವುದು, ದಾನ ಧರ್ಮ ಮಾಡುವುದು. 1725ರಲ್ಲಿ ಸಾಮಾನ್ಯ ರೀತಿಯಲ್ಲಿ ಇವರು ಮರಣ ಹೊಂದುತ್ತಾರೆ. 1725ರಲ್ಲಿ ಇವರು ಮರಣ ಹೊಂದಿದ್ದೇ ಎಲ್ಲ ಸಮಸ್ಯೆಗಳಿಗೆ ಆರಂಭ. ಪೀಟರ್ನ ಕತೆ ಮುಗಿತಾ ಅಂತ ಕೇಳಿದರೆ ಇಲ್ಲ, ಇಲ್ಲಿಂದನೇ ಆರಂಭವಾಗುತ್ತೆ. ಅವರು ಮರಣ ಹೊಂದುವುದು ಯಾರೂ ಕೂಡ ಊಹಿಸಿರಲಿಲ್ಲ. ಸಾವಿಗೂ ಹಿಂದಿನ ದಿನ ಎಲ್ಲರಿಗೂ ಸಹಾಯ ಮಾಡಿ ಎಲ್ಲರೊಂದಿಗೂ ಸಂತೋಷದಿಂದ ಇದ್ದರು. ಚಿಕ್ಕ ಗ್ರಾಮ ಆದುದರಿಂದ ಎಲ್ಲರಿಗೂ ಇವರ ಪರಿಚಯ ಇತ್ತು. ಹೀಗೆ ಯಾರು ಊಹಿಸದೇ ಇರುವ ಸಂದರ್ಭದಲ್ಲಿ ಇವರು ಮರಣ ಹೊಂದಿದ್ರು ಎಂಬುದು ಎಲ್ಲರಿಗೆ ದುಃಖವನ್ನು ಉಂಟು ಮಾಡಿತ್ತು. ಹೀಗೆ ಪೀಟರ್ನ ದೇಹವನ್ನು ಅವರ ಮನೆಯಲ್ಲಿಡಲಾಗಿದೆ. ಈ ಸಂದರ್ಭದಲ್ಲಿ ಕೆಲವರು ಮೃತದೇಹವನ್ನು ನೋಡುವ ಸಂದರ್ಭದಲ್ಲಿ ಪೀಟರ್ ಒಂದು ಸಾರಿಯಾದರೂ ನೀನು ಬದುಕಿ ಬರಬಾರ್ದ, ನಮ್ಮೊಂದಿಗೆ ನೀನು ಮೊದಲಿನ ಹಾಗೆ ಇರಬಾರ್ದ ಅಂತ ದುಃಖದಲ್ಲಿ ಅಳುತ್ತಾ ಹೇಳಿದ್ದಾರೆ. ಹಾಗೆ ಪೀಟರ್ನ ದೇಹವನ್ನ ಶವಪೆಟ್ಟಿಗೆಯಲ್ಲಿ ಹಾಕಿ ತೆಗೆದುಕೊಂಡು ಅವರ ಊರಿನಲ್ಲಿರುವ ಹಳೆಯ ಸ್ಮಶಾನದಲ್ಲಿ ಹಾಕುತ್ತಾರೆ. 1 ದಿನ 2 ದಿನ ಕಳೆಯುತ್ತೆ. ಹೀಗೆ ಪೀಟರ್ನ ಮಗ ಅವರ ತಾಯಿಯ ಹತ್ತಿರ ಹೋಗಿ, ಬಿಡಮ್ಮ, ಚಿಂತಿಸಬೇಡ, ಇನ್ಮೇಲೆ ನಾನು ಕುಟುಂಬವನ್ನು ನೋಡಿಕೊಳ್ತೇನೆ ಅಂತ ಹೇಳಿ ಮಹಡಿಯಲ್ಲಿರುವ ಅವರ ರೂಮ್ಗೆ ಹೋಗಿ ಕುಳಿತು, ಹೇಗೆ ನಮ್ಮ ತಂದೆಯ ರೀತಿ ಊರಿನ ಜನರೊಂದಿಗೆ ಬೆರೆಯುವುದು, ನಮ್ಮ ತಂದೆ ರೀತಿ ಎಲ್ಲರಿಗೂ ಸಹಾಯ ಮಾಡುವುದು, ನಮ್ಮ ತಂದೆ ಹೇಗೆ ಜವಾಬ್ದಾರಿಯನ್ನು ಹೊತ್ತಿದ್ರು ಅಂತ ಯೋಚಿಸುತ್ತಿರುವಾಗಲೇ ದಿಢೀರನೆ ಒಂದು ಶಬ್ದ ಪೀಟರ್ ಅವರ ಮಗನಿಗೆ ಮನೆಯ ಕೆಳ ಮಾಳಿಗೆಯಲ್ಲಿ ಕೇಳಿಸುತ್ತೆ. ಯಾರೋ ಬಾಗಿಲು ಮುರಿದು ಬಂದಂತೆ ಶಬ್ದ ಕೇಳಿಸುತ್ತೆ. ಪೀಟರ್ ಅವರ ಮಗ, ಯಾರಿದು ಇಷ್ಟು ಜೋರಾಗಿ ಬಾಗಿಲು ಹೊಡೆದುಕೊಂಡು ಬಂದಿದ್ದಾರಲ್ಲ, ಅಮ್ಮ ಬೇರೆ ಒಬ್ಬರೇ ಇದ್ದಾರೆ ಅಂತ ಅಂದುಕೊಂಡು ಭಯಪಟ್ಟ ಅವನು ಮಹಡಿಯಿಂದ ಕೆಳಗೆ ನೋಡುತ್ತಾರೆ. ಯಾರದು ಅಂತ ಹೇಳುತ್ತಾನೆ. ಆ ಜಾಗದಲ್ಲಿ ಒಂದು ಕೋಟನ್ನು ಹಾಕಿಕೊಂಡು ಮಣ್ಣಿನ ಕಲೆಗಳೊಂದಿಗೆ ಒಬ್ಬರು ತಿರುಗಿ ನೋಡುತ್ತಾರೆ. ತಿರುಗಿ ನೋಡಿದ ಅವರು, ಹಸಿಯುತ್ತಿದೆ, ಊಟ ಸಿಗುತ್ತಾ, ಆ ರೀತಿ ಕೇಳಿದ್ದಾರೆ. ಅದು ಬೇರೆ ಯಾರೂ ಅಲ್ಲ, 3 ದಿನಕ್ಕೂ ಮುಂಚೆ ಮರಣ ಹೊಂದಿದ ಪೀಟರ್. ಅವರ ಮಗ ಅವರನ್ನು ನೋಡಿ, ಅಪ್ಪ, ನೀವು ಮರಣ ಹೊಂದಿದ್ದೀರಾ, ಸತ್ತ ಮೇಲೆ ಹೀಗೆ ಬರಬಾರ್ದು, ವಾಪಸ್ ಹೋಗಿ ಅಂತ ಹೇಳಿದ್ದಾನೆ. ಹೀಗೆ ಸ್ವಲ್ಪ ಭಯಪಟ್ಟ ಮಗ ಸ್ವಲ್ಪ ಭಯ ಕಡಿಮೆ ಆದ ನಂತರ, ನೀವು ಈ ರೀತಿಯೆಲ್ಲ ಬರಬಾರ್ದು, ನಿಮ್ಮ ಪ್ರಪಂಚಕ್ಕೆ ವಾಪಸ್ ಹೋಗಿ, ಇಲ್ಲಿ ಊಟ ಸಿಗಲ್ಲ ಅಂತ ಹೇಳಿದ್ದಾನೆ. ಹೀಗೆ ಸಿಟ್ಟಲ್ಲಿ ಮಗನನ್ನು ನೋಡಿದ ಪೀಟರ್, ನೀನು ನನಗೆ ಊಟ ಕೊಡಲ್ಲ ಅಂತೀಯಲ್ಲ, ಈ ಊರಿನಲ್ಲಿ ನಾನೆಷ್ಟು ಜನಕ್ಕೆ ಊಟ ಹಾಕಿದ್ದೀನಿ ಗೊತ್ತಾ, ನಿನ್ನನ್ನು ಕೂಡ ನಾನೇ ಬೆಳೆಸ್ದೆ ಅಂತ ಹೇಳಿ ಕೋಪದಿಂದ ಅಲ್ಲಿಂದ ಹೊರಟು ಹೋದ್ರು.
ಹೀಗೆ ಪೀಟರ್ನ ಮಗ ಮಾರನೇ ದಿನ ಆ ಊರಿನಲ್ಲಿರುವ ಎಲ್ಲರ ಹತ್ತಿರನೂ ಹೋಗಿ ಈ ವಿಷಯವನ್ನು ಹೇಳುತ್ತಾನೆ. ಈ ಊರಿನ ಜನರೆಲ್ಲರೂ ಇವನು ಹೇಳೋದನ್ನ ನಂಬೋದೋ ಬೇಡವೋ ಆ ರೀತಿ ಯೋಚಿಸಿದ್ದಾರೆ. ಸತ್ತವನು ಬದುಕಿ ಬಂದನಂತೆ, ಏನೇನೋ ಹೇಳುತ್ತಾನೆ ಅಂತ ಅಂದುಕೊಂಡ ಅವರು ನೇರವಾಗಿ ಸ್ಮಶಾನಕ್ಕೆ ತೆರಳಿ ಅಲ್ಲಿ ಸಮಾಧಿಯನ್ನು ನೋಡ್ತಾರೆ. ಅಲ್ಲಿ ಸಮಾಧಿ ಸಾಮಾನ್ಯ ಸ್ಥಿತಿಯಲ್ಲಿದೆ, ಯಾವುದೇ ಬದಲಾವಣೆ ಆಗಿಲ್ಲ. ಎಲ್ಲರೂ ಹೇಗೆ ಸಮಾಧಿ ಮಾಡಿದ್ದಾರೋ ಅದೇ ರೀತಿ ಇದೆ. ಏನಪ್ಪ ಈ ಹುಡುಗ ಏನೇನೋ ಹೇಳುತ್ತಾನೆ ಅಂದುಕೊಂಡ ಊರಿನವರು ಅವಾಗಲೇ ಪೀಟರ್ನ ಮಗನು ಮನೆಯ ಬಾಗಿಲನ್ನು ತೋರಿಸಿದ್ದಾನೆ. ನೋಡಿ, ಮನೆಯ ಬಾಗಿಲು ಹೊಡೆದುಕೊಂಡು ಬಂದಿದ್ದಾರೆ, ಹೇಗೆ ಮುರಿದಿದೆ ಅಂತ ಹೇಳಿದ್ದಾನೆ. ಅವಾಗಲೇ ಅವನ ತಾಯಿ ಪೀಟರ್ನ ಹೆಂಡತಿ ಇಲ್ಲ ನಾನೇನು ನೋಡಿಲ್ಲ ಅಂತ ಹೇಳಿದ್ದಾರೆ. ಊರಲ್ಲಿದ್ದವರು ಯಾರು ಕೂಡ ನಂಬಲಿಲ್ಲ. ಸುಮ್ನೆ ಕತೆ ಹೇಳುತ್ತಿದ್ದಾನ ಅಥವಾ ದುಡ್ಡೇನಾದ್ರೂ ಬೇಕಾ ಇವನಿಗೆ, ತಂದೆ ಮರಣ ಹೊಂದಿದ ನೋವಿನಿಂದ ಏನಾದ್ರೂ ಹುಚ್ಚನಾದ್ನ ಅಂತ ಊರವರು ಯೋಚಿಸಿದ್ರು. ಆದರೆ ಮಾರನೆಯ ದಿನವೇ ಅವರ ಮಗನಿಗೆ ಏನಾಯ್ತು ಗೊತ್ತಿಲ್ಲ, ಭಯಂಕರವಾಗಿ ರಕ್ತ ವಾಂತಿ ಮಾಡಿಕೊಂಡು ಆರೋಗ್ಯವೇ ಸರಿ ಇಲ್ಲದಂತಾಗುತ್ತೆ. ಹಾಗೆ ಪೀಟರ್ನ ಮಗ ಮರಣ ಹೊಂದುತ್ತಾನೆ. ಈಗ ಆ ಊರಿನವರೆಲ್ಲ ಭಯಪಡಲು ಪ್ರಾರಂಭಿಸುತ್ತಾರೆ. ಏನಪ್ಪ ಇದು, ಈ ಹುಡುಗ ಚೆನ್ನಾಗಿಯೇ ಇದ್ನಲ್ಲ, ದಿಢೀರನೆ ಸತ್ತೋಗ್ತಾನೆ ಅಂದರೆ ಏನು ಅಂತ ಆಶ್ಚರ್ಯಪಡಲು ಪ್ರಾರಂಭಿಸಿದ್ರು. ಹಾಗೆ ಅಲ್ಲಿದ್ದವರು ಏನೋ ವಿಷ ಕುಡಿದಿರಬಹುದು ಅಪ್ಪ ಸತ್ತ ನೋವಿನಿಂದ, ಬಿಟ್ಟು ಬಿಡಿ, ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳಿ ಸುಮ್ಮನಾದರು. ಆದರೆ ಅದಾಗಿ ಮಾರನೆಯ ದಿನ ಇನ್ನೊಬ್ಬರು, ನನ್ನ ಕನಸಿನಲ್ಲೂ ನಿನ್ನೆ ಪೀಟರ್ ಬಂದಂಗಿತ್ತು, ನನ್ನ ಹತ್ತಿರ ಬಂದು ನನಗೆ ಹಸಿವಾಗ್ತಿದೆ, ನಾನು ನಿನಗೆ ಎಷ್ಟು ಸಹಾಯ ಮಾಡಿದ್ದೀನಿ, ಹಸಿವಾಗ್ತಿದೆ, ಊಟ ಬೇಕು, ರಕ್ತ ಬೇಕು, ಆ ರೀತಿ ಕೇಳ್ದಂಗಿತ್ತು ಅಂತ ಇನ್ನೋರ್ವರು ಹೇಳಿದರು. ಹೀಗೆ ಊರಿನ ಜನರಿಗೆಲ್ಲ ಸ್ವಲ್ಪ ಸ್ವಲ್ಪ ನಂಬಿಕೆ ಬರಲು ಪ್ರಾರಂಭವಾಗುತ್ತೆ. ಒಬ್ಬರು ಇಬ್ಬರಾಗುತ್ತೆ, ಇಬ್ಬರು ಒಂದೇ ವಾರದಲ್ಲಿ 9 ಜನ ಸರಣಿಯಾಗಿ ನನ್ನ ಕನಸಿನಲ್ಲೋ ಪೀಟರ್ ಬಂದರು, ನನ್ನ ಕನಸಿನಲ್ಲೋ ಪೀಟರ್ ಬಂದರು ಅಂತ ಪ್ರತಿಯೊಬ್ಬರು ಹೇಳಲು ಪ್ರಾರಂಭಿಸ್ತಾರೆ. ಈ ರೀತಿ ಹೇಳಿದವರೆಲ್ಲ ಪೀಟರ್ಗೆ ತುಂಬಾನೇ ಹತ್ತಿರದಲ್ಲಿದ್ದವರು. ಈ ರೀತಿ ಹೇಳಿದ ಮಾರನೆಯ ದಿನವೇ ಆ 9 ಜನರು ಮರಣ ಹೊಂದುತ್ತಾರೆ. ಅಲ್ಲಿರುವ ಜನರನ್ನ ಯಾರನ್ನೂ ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಮುಖ್ಯವಾಗಿ ಪೀಟರ್ನ ಹೆಂಡತಿ ಏನು ಸತ್ತವರು ಬಂದಿದ್ದಾರಾ ಅಂತ ಭಯದಿಂದ ಊರನ್ನ ಬಿಟ್ಟು ಓಡಿ ಹೋಗಿದ್ದಾರೆ. ಅಲ್ಲಿರುವ ಜನರೆಲ್ಲ ಒಬ್ಬೊಬ್ಬರೇ ನಿಜವಾಗ್ಲೂ ಏನು ನಡೆಯುತ್ತಿದೆ ಅಂತ ಇನ್ವೆಸ್ಟಿಗೇಟ್ ಮಾಡಿ ತಿಳಿದುಕೊಳ್ಬೇಕು, ಇಲ್ಲವಾದ್ರೆ ಎಲ್ಲರೂ ಈ ಊರನ್ನ ಬಿಟ್ಟು ಹೋಗಬೇಕು ಅಂತ ಹೋರಾಡಲು ಪ್ರಾರಂಭಿಸಿದ್ರು. ಇದೆಲ್ಲ ಎಲ್ಲಿ ನಡೆಯುತ್ತಿದೆ? ಸರ್ಬಿಯಾದಲ್ಲಿ. ಸರ್ಬಿಯಾವನ್ನ ಆಸ್ಟ್ರಿಯನ್ ಇನ್ನೊಂದು ದೇಶ ಆಳ್ವಿಕೆ ನಡೆಸುತ್ತಿದೆ. ಇದರ ನಡುವೆ ಇಷ್ಟು ಸಮಸ್ಯೆ ಹೋಗ್ತಾ ಇದೆ. ಈ ಸಂದರ್ಭದಲ್ಲೇ ಅಲ್ಲಿನ ಜನರು ಒಂದು ವಿಚಾರವನ್ನು ತಿಳಿದುಕೊಂಡ್ರು. ಹಲವು ವರ್ಷಗಳ ಹಿಂದೆ ಇದೇ ರೀತಿ ಫ್ರಾನ್ಸ್ನಲ್ಲಿ ಒಬ್ಬರಿಗೆ ಈ ರೀತಿ ನಡೆದಿದೆ ಅಂದ್ರೆ ಇವಾಗ ನಾನು ಹೇಳುತ್ತಿರುವ ಪ್ರಕರಣಕ್ಕೂ 500 ವರ್ಷಗಳ ಹಿಂದೆ ಇದೇ ರೀತಿ ಓರ್ವ ಮಗ ಆಸೆ ಪಟ್ಟ ಅಂತ ಮರಣ ಹೊಂದಿದ್ದ ಅವರ ಅಪ್ಪ ಬದುಕಿ ಬಂದಿದ್ದಾರೆ. ಕೊನೆಯದಾಗಿ ನೋಡಿದ್ರೆ ಸಾಮಾನ್ಯವಾಗಿ ಬದುಕಿ ಬಂದಿಲ್ಲ, ಆತ ರಕ್ತ ಕಾಟೇರಿಯಾಗಿ ವ್ಯಾಂಪೈರ್ ಆಗಿ ಬದುಕಿ ಬಂದಿದ್ದಾರೆ. ಈ ಪೀಟರ್ ಕೂಡ ವ್ಯಾಂಪೈರ್ ಆಗಿರಬಹುದು ಅಂತ ಆ ಊರಿನಲ್ಲಿ ಇನ್ನೊಂದು ಸುದ್ದಿ ಹರಿದಾಡಲು ಪ್ರಾರಂಭವಾಗುತ್ತೆ. ಆಸ್ಟ್ರಿಯನ್ ಗೌರ್ಮೆಂಟ್ ಏನಪ್ಪ, ನಾವು ಆಳ್ವಿಕೆ ನಡೆಸೋಣ ಅನ್ನೋ ದೇಶದಲ್ಲಿ ಚೆನ್ನಾಗಿ ಜನ ಕೆಲಸ ಮಾಡ್ತಾರೆ, ಸಂಪಾದನೆ ಮಾಡೋಣ ಅಂತ ಇದ್ರೆ ಇಲ್ಲಿ ದೆವ್ವ ಇದೆ, ಪಿಶಾಚಿ ಇದೆ, ವ್ಯಾಂಪೈರ್ ಇದೆ ಅಂತ ಜನರು ಹೇಳ್ತಿದ್ದಾರಲ್ಲ ಅಂತ ಹೇಳಿ ಅಲ್ಲಿರುವವರು ಏನು ಮಾಡ್ತಾರೆ ಅಂದರೆ ಇದಕ್ಕಂತಾನೆ ಸ್ಪೆಷಲ್ ಆಫೀಸರ್ ಅನ್ನ ನೇಮಕ ಮಾಡ್ತಾರೆ. ಆ ಸ್ಪೆಷಲ್ ಆಫೀಸರ್ನ ಹೆಸರು ಅರ್ನೆಸ್ಟ್ ಫ್ರಂಬಾಲ್ಡ್. ಆ ರೀತಿ ಹೇಳುವವರು ಇವರು ಆಸ್ಟ್ರಿಯಾದ ಐ ಕಮಿಷನರ್. ಇವರು ಸ್ವಲ್ಪ ಆಸ್ಟ್ರಿಯಾದ ಆರ್ಮಿ ಸೇನೆಯನ್ನು ಕರೆದುಕೊಂಡು ಈ ಗ್ರಾಮಕ್ಕೆ ಬರುತ್ತಾರೆ. ಅದೇ ಸರ್ಬಿಯಾದಲ್ಲಿರುವ ಕಿಸ್ಲಿಜೇವು ಅನ್ನೋ ಗ್ರಾಮಕ್ಕೆ ಇವರು ಬಂದ್ರು. ಅಲ್ಲಿರುವ ಜನರ ಹತ್ತಿರ ಹಲವು ವಿಚಾರಗಳನ್ನ ವಿಚಾರಿಸಿದ್ರು. ಅವಾಗಲೇ ಊರಿನ ಜನರು ದೆವ್ವವಿದೆ, ಪಿಶಾಚಿ ಇದೆ, ವ್ಯಾಂಪೈರ್ ಇದೆ ಅಂತ ಹೇಳಲು ಪ್ರಾರಂಭಿಸಿದ್ದಾರೆ. ಹೀಗೆ ಬಂದ ಅರ್ನೆಸ್ಟ್ ಫ್ರಂಬಾಲ್ಡ್ ಅವರ ಮೇಲೆ ಊರಿನ ಜನರು ಕೋಪಗೊಂಡಿದ್ದಾರೆ. ಇಷ್ಟು ದಿನ ಒಂದು ವ್ಯಾಂಪೈರ್ ಇಡೀ ಊರನ್ನೇ ಬೇಟೆಯಾಡುತ್ತಿದೆ, ನೀವು ಸರ್ಕಾರ ಏನು ಮಾಡ್ತಿದ್ದೀರಾ ಅಂತ ಕಮಿಷನರ್ ಹತ್ರ ಹೇಳಿದ್ದಾರೆ. ಈ ಆಸ್ಟ್ರಿಯನ್ನ ಜನರು ಈ ಮೂಢನಂಬಿಕೆಗಳಿಗೆಲ್ಲ ಒಳಗಾಗದ ಜನರು. ಅವರು ಅದೆಲ್ಲ ಇಲ್ಲ, ಅದೆಲ್ಲ ಬರುವುದಕ್ಕೆ ಸಾಧ್ಯವಿಲ್ಲ, ಬೇಕಾದರೆ ನಿಮ್ಮ ನಂಬಿಕೆಗೋಸ್ಕರ ಒಂದು ವಿಷಯವನ್ನು ಮಾಡ್ತೇನೆ, ನಿಮ್ಮ ಎಲ್ಲರ ಸಮ್ಮುಖದಲ್ಲಿಯೇ ಅವರ ಸಮಾಧಿಯನ್ನು ಮತ್ತೊಮ್ಮೆ ತೆಗೆದು ತೋರಿಸ್ತೇನೆ. ಹಬ್ಬಬ್ಬ ಅಂದರೆ ಅದರೊಳಗೆ 3-4 ವಾರಗಳ ಹಳೆಯ ದೇಹ ಇರುತ್ತೆ. ನಿಮ್ಮ ಮುಂದೇನೆ ಆ ಸಮಾಧಿಯನ್ನು ಅಗೆದು ಆ ಶವ ಪೆಟ್ಟಿಗೆಯಲ್ಲಿರುವ ಅವರ ಮೃತದೇಹವನ್ನು ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಊರಿನ ಜನರು ಸರಿ ತೆಗೀರಿ, ನಮಗೂ ನೆಮ್ಮದಿ ಇರುತ್ತೆ ಅಂತ ಹೇಳಿ
ಆ ಗ್ರಾಮದಲ್ಲಿರುವ ಹಳೆಯ ಸ್ಮಶಾನಕ್ಕೆ ತೆರಳುತ್ತಾರೆ. ಅಲ್ಲಿಗೆ ಹೋಗಿ ಊತಕ್ಕಿದ್ದ ಪೀಟರ್ನ ದೇಹವನ್ನ ಶವಪೆಟ್ಟಿಗೆಯಿಂದ ತೆಗೆಯುವುದಕ್ಕೆ ಮಣ್ಣನ್ನ ಹಗೆದು ಶವಪೆಟ್ಟಿಗೆಯನ್ನ ಹೊರತೆಗೆದು ಇಡುತ್ತಾರೆ. ನೋಡ್ರಪ್ಪ, ಏನೂ ಇಲ್ಲ ಅಂತ ಹೇಳಿ ಆ ಶವಪೆಟ್ಟಿಗೆಯನ್ನ ತೆಗೆದು ನೋಡಿದ್ರೆ ಪೀಟರ್ನ ದೇಹವನ್ನ ನೋಡಿದ್ರೆ ಸತ್ತ ಹೆಣದ ತರಾನೇ ಇಲ್ಲ. ಈಗ ತಾನೇ ಬಂದು ಮಲಗಿರುವ ಹಾಗೆ ಇದೆ. ಅವರ ಬಾಯಲ್ಲಿ ಪೂರ್ತಿ ರಕ್ತದ ಕಲೆಗಳಿವೆ. ಅವರ ಕೈನ ಉಗುರು ಬೆಳೆದಿದೆ, ತಲೆ ಕೂದಲು ಬೆಳೆದಿದೆ. ಆ ಊರಿನ ಜನರು, ನಾನು ಹೇಳ್ದೆ ನೋಡಿದ್ರಲ್ಲ, ಇದು ವ್ಯಾಂಪೈರ್ನ ಲಕ್ಷಣಗಳು. ಇದನ್ನು ನಾವು ಸುಡಲೇಬೇಕು. ಇದರ ತೊಂದರೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಕೆಲವು ಸಂಪ್ರದಾಯಗಳಿವೆ. ಅದನ್ನೆಲ್ಲ ಮಾಡಲಿಲ್ಲ ಅಂದ್ರೆ ಮತ್ತೊಮ್ಮೆಯೂ ವ್ಯಾಂಪೈರ್ ಹಲವು ಜನರನ್ನ ಕೊಲ್ಲುತ್ತೆ. ದಯಮಾಡಿ ವ್ಯಾಂಪೈರ್ ಅನ್ನ ಕೊಂದು ಬಿಡಿ ಅಂತ ಅಲ್ಲಿನ ಜನರು ಆಸ್ಟ್ರಿಯನ್ ಗೌರ್ಮೆಂಟ್ನ ಹತ್ತಿರ ಹೇಳಿದ ನಂತರ ಅರ್ನೆಸ್ಟ್ ಫ್ರಂಬಲ್ಡ್ ಹಾಗೂ ಅಲ್ಲಿರುವಂತಹ ಆರ್ಮಿ ಎಲ್ಲರೂ ಸೇರಿ ಇದಕ್ಕಂತಾನೆ ಕೆಲವು ಪೂಜೆಗಳನ್ನ ಚರ್ಚ್ನಿಂದ ಮಾಡಲ್ಪಟ್ಟಿದ್ದಂತಹ ಒಂದು ದೊಡ್ಡ ಮರದ ಸ್ಲ್ಯಾಬ್ ಅನ್ನ ಅಲ್ಲಿ ಕೊಟ್ಟು ಬರುತ್ತಾರೆ. ಅದನ್ನ ಪೀಟರ್ ಅವರ ಸತ್ತ ದೇಹದ ಮೇಲಿಟ್ಟು ಶವಪೆಟ್ಟಿಗೆಗೆ ಮೊಳೆ ಹೊಡೆಯುತ್ತಾರೆ. ಆ ಸಂದರ್ಭದಲ್ಲಿ ಅನೇಕರು ಪೀಟರ್ನ ಬಾಯಿಯಿಂದ ಹಾಗೂ ಕಿವಿಯಿಂದ ರಕ್ತ ಸೋರುವುದನ್ನ ಕಂಡು, ನೋಡಿದ್ರಲ್ಲ, ಇದೆಲ್ಲ ವ್ಯಾಂಪೈರ್ ಸಾಯುವುದಕ್ಕಿರುವ ಲಕ್ಷಣಗಳು ಅಂತ ಹೇಳಿದ್ದಾರೆ. ಈ ರೀತಿ ಮೊಳೆ ಹೊಡೆದು ಎಲ್ಲ ಮಾಡಿ ಮತ್ತೊಮ್ಮೆ ಅವರಿಗೆ ಕೆಲವು ಪೂಜಾ ಆಚರಣೆಗಳನ್ನು ಮಾಡಿ ಮುಗಿಸಿದ ನಂತರ ಇನ್ನೊಂದು ಜಾಗಕ್ಕೆ ಇವರ ದೇಹವನ್ನು ತೆಗೆದುಕೊಂಡು ಹೋಗಿ ಅವರ ದೇಹವನ್ನ ಸುಟ್ಟಾಕಿದ್ದಾರೆ. ಅನಂತರ ಆ ಸುಟ್ಟ ಬೂದಿಯನ್ನ ಸಮುದ್ರದಲ್ಲಿ ಹಾಕಿದ್ದಾರೆ. ಇಷ್ಟೆಲ್ಲ ನಿಯಮಗಳನ್ನ ಪಾಲಿಸಿದರೇನೆ ಆ ವ್ಯಾಂಪೈರ್ ಮತ್ತೆ ಬರುವುದಿಲ್ಲ ಅಂತ ಅವರು ನಂಬುತ್ತಾರೆ. ಹಾಗೆ ಆ ಗ್ರಾಮದಲ್ಲಿ ಸಮಸ್ಯೆಯಾಗಿದ್ದಂತಹ ಅಕಾಲಿಕ ಸಾವುಗಳು 500 ಜನರಿರುವ ಗ್ರಾಮದಲ್ಲಿ ಒಂದು ವಾರದಲ್ಲೇ 10 ಜನ ಮರಣ ಹೊಂದುವುದು ಸಾಮಾನ್ಯ ವಿಷಯವಲ್ಲ. ಅವರೆಲ್ಲರೂ ಒಂದೇ ಏರಿಯಾದಲ್ಲಿ ಪೀಟರ್ನೊಂದಿಗೆ ತುಂಬಾನೇ ಕ್ಲೋಸ್ ಆಗಿದ್ದವರು. ಹೀಗೆ ಸಂಪ್ರದಾಯವೆಲ್ಲ ಮಾಡಿ ಮುಗಿಸಿದ ಮೇಲೆ ಮತ್ತೆ ಪೀಟರ್ ವ್ಯಾಂಪೈರ್ ಆಗಿ ಬರುವುದಿಲ್ಲ ಅಂತ ನಂಬುತ್ತಾರೆ. ಅದಾದ ಮೇಲೆ ಆ ಗ್ರಾಮಕ್ಕೆ ಪೀಟರ್ ಮತ್ತೆ ಬರಲೇ ಇಲ್ಲ. ವಿಚಿತ್ರ ಅನಿಸುವ ವಿಷಯ ಅಂದ್ರೆ ಇವತ್ತಿಗೂ ಕೂಡ ಸರ್ಬಿಯಾದಲ್ಲಿರುವ ಗ್ರಾಮದಲ್ಲಿ 500 ಜನಕ್ಕೂ ಹೆಚ್ಚು ಜನರಿಲ್ಲ. ಇಲ್ಲಿರುವ ಗ್ರಾಮದ ಜನರು ಇಷ್ಟು ವರ್ಷವಾಗಿಯೂ ಚಿಕ್ಕ ಕುಟುಂಬದಂತೆಯೇ ಬದುಕುತ್ತಿದ್ದಾರೆ. ಜನಸಂಖ್ಯೆ ಹೆಚ್ಚಾಗಿ ಗ್ರಾಮ ಅಭಿವೃದ್ಧಿ ಆಗಿಲ್ಲ. ಅದಕ್ಕೆ ಕಾರಣ ಪೀಟರ್ನ ಶಾಪ ಅಂತ ಜನರು ನಂಬಿದ್ದಾರೆ. ಈ ಸ್ಟೋರಿಯನ್ನ ಕೇಳುವಾಗ ಯಾರೋ ಒಬ್ಬ ಜನರಿಗೆ ಆಟವಾಡಿಸುವುದಕ್ಕೆ ಸತ್ತಂತೆ ನಾಟಕವಾಡಿ ಶವಪೆಟ್ಟಿಗೆಯಲ್ಲಿ ಮಲಗಿ ಕತ್ತಲಾದರೆ ಸಾಕು 4-5 ಜನರನ್ನ ಕೊಂದು ಬಂದಿರಬಹುದು ಅಂತ ಅಂದುಕೊಂಡ್ರು. ಹೇಗೆ ಅವರು ಊರಿನ ಗ್ರಾಮಸ್ಥರ ಕನಸಿನಲ್ಲೆಲ್ಲ ಬರಲು ಸಾಧ್ಯನಾ? ಶವಪೆಟ್ಟಿಗೆಯನ್ನ ತೆಗೆಯುವ ಸಮಯಕ್ಕೆ ಬಂದು ಅದರೊಳಗೆ ಮಲಗಿ ಆಟವಾಡಿಸುವುದಕ್ಕೆ ಸಾಧ್ಯನಾ? ನಿಜವಾಗ್ಲೂ ಸತ್ತ ನಂತರ ಮನುಷ್ಯರು ವ್ಯಾಂಪೈರ್ ಆಗಿ ಬರಲು ಸಾಧ್ಯನಾ? ರಕ್ತ ಕಾಟೇರಿಗಳು ಅಥವಾ ವ್ಯಾಂಪೈರ್ಗಳು ಇದ್ದಾವ? ಅಥವಾ ಆತ ಪ್ರೇತ ಆಗಿ ಬಂದಿದ್ನ?